ನೋಡಿ, ಇದು ಒಂದೇ ಒಂದಿನ ಟೈಮ್ ಇದೆ. ಇವತ್ತು ಒಂದು ದಿನ ಟೈಮ್ ಇದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಬಹುನಿರೀಕ್ಷಿತ ಪ್ರಶ್ನೆ, ಇಂಪಾರ್ಟೆಂಟ್ ಪ್ರಶ್ನೆ, ಇವೆಲ್ಲ 80 ಅಂಕಕ್ಕೋಸ್ಕರ ಕೊಡ್ತಾ ಇದ್ದಾನೆ. ಇದರಲ್ಲಿ ಎಷ್ಟಾಗತ್ತೆ ಅಷ್ಟು ಓದಿ ಪ್ಲೀಸ್. ದಯವಿಟ್ಟು MCQ ಕೊಡ್ತಾ ಇದ್ದಾನೆ, ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ 1 ಅಂಕದ ಪ್ರಶ್ನೆ. ಅದೇ ರೀತಿ 4, 5, 6 ಅಂಕದ ಪ್ರಶ್ನೆಯನ್ನು ಕೊಡ್ತಾ ಇದ್ದಾನೆ. ಒಂದೊಂದಾಗಿ ಈಗ ನೋಡ್ತಾ ಹೋಗೋಣ. ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರವನ್ನು ಇದೆ ನೋಡಿ, ಎಷ್ಟು ನಾನು MCQ ಕೊಡ್ತೀನಲ್ಲ ಅಷ್ಟರಲ್ಲಿ ನಾಳೆ ಎಕ್ಸಾಮಲ್ಲಿ ಕೇಳುವಂಥ ಸಾಧ್ಯತೆ ಇದೆ. ನೋಡಿ, ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರದ ವಿಷಯ ವಸ್ತುವನ್ನು 2 ವಿಶಾಲ ಭಾಗಗಳೇ, ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಇಲ್ಲಿ ಶ್ರೇಣಿಗಳಲ್ಲಿ ಇಲ್ಲಿ ಇವೆಲ್ಲವನ್ನು ನೋಡ್ತಾ ಹೋಗಿ ನೀವು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ನಾನಿಲ್ಲಿ ಕೊಡ್ತಾ ಇರ್ತೀನಿ. ಇಲ್ಲಿ ನೋಡಿ, ಓಕೆ, ಮುಂದೆ ಹೋಗ್ತಾ ಹೋಗೋಣ. ಇವೆಲ್ಲ ಕ್ವಶನ್ಸನ್ನು ಒಂದ್ಸಲ ಲಿಟ್ರಲಿ ಈ ಒಂದು ಕ್ವಶನ್ಸನ್ನು ಇವಿಷ್ಟು ಕ್ವಶನನ್ನು ಓದಿ. ನೆಕ್ಸ್ಟ್ ಇವೆಲ್ಲ ಪ್ರಶ್ನೆಯನ್ನು ನೋಡ್ತಾ ಹೋಗಿ. ಆನ್ಸರ್ ಇದಲ್ಲ ಇದು, ಹಾಂ, ಇದೇ ಆನ್ಸರ್. ಓಕೆ, ನೆಕ್ಸ್ಟ್ ಇವೆಲ್ಲ ಕ್ವಶನನ್ನು ನೋಡ್ತಾ ಹೋಗಿ. ಒಂದು ಲಿಟ್ರಲಿ ಏನು ಮಾಡ್ತೀರಾ ಅಂತಂದರೆ, ಇವೆಲ್ಲ ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ನೀವು ಅದನ್ನು ಓದಲೇಬೇಕಾಗತ್ತೆ. ನೆಕ್ಸ್ಟ್ ಮುಂದೆ ಹೋಗೋಣ. ಈಗ ಇವೆಲ್ಲ ಕ್ವಶನ್ಸನ್ನು ನಾನು ನೋಡ್ತಾ ಹೋಗಿ. ಇವೆಲ್ಲ ಕ್ವಶನ್ಸನ್ನು ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಕ್ವಶನಿಗೆ ಆನ್ಸರ್ ಕೊಟ್ಟಿದ್ದೀನಿ. ಆ ಕ್ವಶನ್ ಆನ್ಸರ್ ವೀಡಿಯೋ ಒಂದು ಎಲ್ಲ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೀನಿ, ಅದರಲ್ಲೆಲ್ಲ ಇದೆ. ಒಂದು ಸಲ ಹೋಗಿ ನೋಡಿ. ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ, ಇವೊಂದು ಸ್ವಲ್ಪ ಇದೆ. ಇದರ ಆನ್ಸರ್ಸ್ ಎಲ್ಲ ಏನು ವರಿ ಮಾಡ್ಕೋಬೇಡಿ. ಆನ್ಸರ್ಸ್ ಎಲ್ಲ ಟೆಲಿಗ್ರಾಮ್ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡೆಡ್ ಇದೆ, ಹೋಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಒಂದು ವಾಕ್ಯ ಅಥವಾ ಒಂದು ಪದದಲ್ಲಿ ಉತ್ತರಿಸಿ. ಬೇಡಿಕೆ ಅಂದರೆ ಏನು? ಉತ್ಪಾದನಾ ಸಾಧ್ಯತೆ ಗಡಿಯ ಕೆಳಗಿರುವ ಸಂಯೋಜನೆಯನ್ನು ಏನೇನು ಸೂಚಿಸುತ್ತದೆ? ಸೀಮಾಂತ ಆದಾಯವನ್ನು ವ್ಯಾಖ್ಯಾನಿಸಿ. ಉದ್ಯಮ ಘಟಕದ ವೆಚ್ಚ ಬಿಂಬಕವನ್ನು ಅರ್ಥೈಸಿ. CPI ಅಂತಂದ್ರೇನು? ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ವಾಯ್ದೆ ಠೇವಣಿ ಅಂದ್ರೇನು? ಇದೊಂದು ಹೊಸ ಕ್ವಶನ್ ಆ್ಯಡ್ ಆಗಿದೆ. ಈ ಕ್ವಶನ್ ಕೇಳುವಂಥ ಸಾಧ್ಯತೆ ಇದೆ ನಾಳೆ. ನೋಡಿ, ಸಮಗ್ರ ಅರ್ಥ ಇದೊಂದು ಕೇಳಿ. ಸಮಗ್ರ ಬೇಡಿಕೆ, ಕೊರತೆ ಬೇಡಿಕೆ ಅರ್ಥ, ಪೂರ್ವಗಾಮಿ ತೆರಿಗೆ, ಫಿಕ್ಸ್ ಪ್ರಶ್ನೆ, ವಿದೇಶಿ ವಿನಿಮಯ ದರ ಅಂದ್ರೇನು, ಅಧಿಕೃತ ಮೀಸಲು ಮಾರಾಟ ಅರ್ಥ ಬರೆಯಿರಿ. ಅದೇ ರೀತಿ ಹೊಂದಿಸಿ ಬರೆಯಿರಿ. ಇಷ್ಟರಲ್ಲೇ ನಾಳೆ 5 ಬರುತ್ತೆ. ಸೊ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಆಲ್ರೆಡಿ ಹೊಂದಿಸಿ ಬರೆಯಿರಿ ಇದೆ, ಹೊಂದಿಸಿ ಬರೆದು ಆಗಿದೆ. ನೋಡಿ, ಇವೆಲ್ಲ ಪ್ರಶ್ನೆಯನ್ನು ಓದಬೇಕಾಗುತ್ತೆ. ಈ 2 ಅಂಕದ ಪ್ರಶ್ನೆ, ಅನುಭೋಗ್ಯ ವರ್ತನೆಯನ್ನು ವಿವರಿಸುವ 2 ವಿಧಾನಗಳನ್ನು ಹೆಸರಿಸಿ. ಏಕತನಾತ್ಮಕ ಒಲವು ಎಂತಂದ್ರೇನು? ಬೇಡಿಕೆ ನಿಯಮವನ್ನು ತಿಳಿಸಿ. ಇವಿಷ್ಟು ಪ್ರಶ್ನೆ ಓದಿ. ಇದೊಂದು ಹೊಸ ಪ್ರಶ್ನೆ ಆ್ಯಡ್ ಮಾಡಿದ್ದಾರೆ. ಈ ಒಂದು ಪ್ರಶ್ನೆ ನೋಡಿ. 4 ಅಂಕದ ಪ್ರಶ್ನೆಗಳು ನೋಡಿ. 1, 2, 3, ಈ 3ರಲ್ಲಿ ಒಂದು ಬರುತ್ತೆ ನೋಡಿ. ಬಜೆಟ್ ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ. ಬದಲಿ ಸರಕು, ಪೂರಕ ಸರಕುಗಳ ನಡುವಿನ ವ್ಯತ್ಯಾಸ ಆಲ್ರೆಡಿ ಕ್ಲಾಸ್ ಮಾಡಿದ್ದೀನಿ. ಒಂದ್ಸಲ ಹೋಗಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಲಕ್ಷಣ, ಇದ್ರದ ಮೇಲೆ ಇಂಪಾರ್ಟೆಂಟ್ ಕ್ಲಾಸ್ ಇದೆ. ಒಂದ್ಸಲ ಚೆಕ್ ಮಾಡಿ, ಚಾನಲನ್ನು ಚೆಕ್ ಮಾಡಿ. ಎಲ್ಲ ಕ್ಲಾಸನ್ನು ಮಾಡಿದ್ದೀನಿ. ಸಮಗ್ರ ಅರ್ಥಶಾಸ್ತ್ರದ ಉಗಮವನ್ನು ಕುರಿತು ಚರ್ಚಿಸಿ. ಇದು ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ, ಜಸ್ಟ್ ಇದನ್ನು ಮಾಡಿ, ಸ್ಕಿಪ್ ಮಾಡಿ. ತಪ್ಶೀಲ್ ಇದೊಂದು ಇಂಪಾರ್ಟೆಂಟ್. ಇದ್ರ ಮೇಲೆ ವಿಡಿಯೋ ಮಾಡಿದ್ದೀನಿ. ಅಂತಿಮ ಸರಕು ಇದು ಬಿಟ್ಟುಬಿಡಿ. ಇದು ಒಂದು ಕ್ವಶನ್ ಬಿಟ್ಟುಬಿಡಿ, ಏನು ಅವಶ್ಯಕತೆ ಇಲ್ಲ. ಇದು ಅಂತಿಮ ಸರಕು ನೋಡೋಣ. ಚಾಲ್ತಿ ಖಾತೆ, ಬಂಡವಾಳ ಖಾತೆ, ಈ 2ರಲ್ಲಿ ಒಂದು ಬರುತ್ತೆ. ಜಸ್ಟ್ ಇದು ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ. ಇದೊಂದು 3 ಕೊಂಡಿಗಳನ್ನು ಇದೊಂದು ಸಲ ಓದ್ಕೊಳ್ಳಿ ಸಾಕು. 6 ಅಂಕದ ಪ್ರಶ್ನೆ, 3ರಲ್ಲಿ ಒಂದು ಬರುತ್ತೆ. ಅದರಲ್ಲೂ ಈ ಕ್ವಶನ್ ನಾಳೆ ಬರುವಂಥ ಚಾನ್ಸಸ್ ತುಂಬ ಇದೆ. ಇದ್ರ ಮೇಲೆ ವಿಡಿಯೋ ಮಾಡಿದ್ದೀನಿ, ಒಂದ್ಸಲ ಹೋಗಿ ನೋಡಿ. ಇದು ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ. ಇದು ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ. 5 ಅಂಕದ ಪ್ರಶ್ನೆಯನ್ನು ನೋಡ್ತಾ ಹೋಗ್ತೀನಿ. 5 ಅಂಕದ ಪ್ರಶ್ನೆ ಇಲ್ಲಿ ನೋಡಿ. ನೋಟು ಅನಾನ್ಯೀಕರಣದ ಪರಿಣಾಮವನ್ನು ಕುರಿತು ಬರೆಯಿರಿ ಅಂತ ಇದೆ. ಇದೊಂದು ಪ್ರಶ್ನೆ. ಇದು ತುಂಬ ಇಂಪಾರ್ಟೆಂಟ್. ಅಷ್ಟು ಇಂಪಾರ್ಟೆಂಟ್ ಪ್ರಶ್ನೆನೇ ಇದು, ಬಟ್ ಇದು ಈಸಿ ತುಂಬ ಇದೆ. ಇದು ತುಂಬ ಈಸಿ ಇದೆ. ಏನು ಒಂದು 2 ಕಾಲಮ್ ಹಾಕಿ ಇಲ್ಲಿ ಎಷ್ಟು ಖರ್ಚಾಗುತ್ತೆ, ಎಷ್ಟು ನಾವು ಇದನ್ನು ಮಾಡ್ತೀವಿ ಅಂತ ಬರೆದ್ಬಿಟ್ರೆ ಮುಗೀತು. ಅದ್ರದ್ದು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ. ಇದು ಇಂಪಾರ್ಟೆಂಟ್ ಇದೆ. USA ಏನಂತಾರೆ, UK ಅಲ್ಲಿ ಕರೆನ್ಸಿ ಏನಂತಾರೆ, ಅದನ್ನ ಒಂದು ಸಲ ನೋಡ್ಕೊಳ್ಳಿ. ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ. ತುಂಬ ಈಸಿಯೆಸ್ಟ್ ಕ್ವಶನ್ ಇದು. ಇಲ್ಲಿ ನೋಡಿ, ಪರೀಕ್ಷೆಯಲ್ಲಿ ಸಂಖ್ಯಾತ್ಮಕ ಮೌಲ್ಯಗಳು ಭಿನ್ನವಾಗಿರ್ಬೋದು, ಚೆನ್ನಾಗಿ ಅಭ್ಯಾಸ ಮಾಡಿ. 1-2 ಪ್ರಶ್ನೆ ಇವನು ಒಂದ್ಸಲ ಚೆನ್ನಾಗಿ ಅಭ್ಯಾಸ ಮಾಡಿದರೆ ನಿಮ್ಗೆ ಆಗುತ್ತೆ. ಇವಿಷ್ಟು ಕ್ವೆಶನ್ಸ್. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದೆ. ಧನ್ಯವಾದ ಸ್ನೇಹಿತರೆ.